ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ, ಯಲಹಂಕದ ತಂದೆ ತಾಯಂದರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನ ಪ್ರಥಮವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಈ ಕೃಷ್ಣಪ್ಪನವರು, ಮತ್ತೊಬ್ಬ ನಮ್ಮ ಅಧ್ಯಕ್ಷ ಕೃಷ್ಣಪ್ಪನವರು ಹಾಗೂ ಹಲವಾರು ಪ್ರಮುಖರೆಲ್ಲ ಸೇರಿ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥದ್ದು ಒಂದೇ ಅಲ್ಲ, ಒಂದು ಈಗಿನ ಸರ್ಕಾರ ಯಾವ ಒಂದು ಹಲವಾರು ರೀತಿಯ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ಟಿದೆ. ಜನಸಾಮಾನ್ಯರು ಅಂದ್ರೆ ಕಾಲ ಕಸಕ್ಕಿಂತ ಕಡಿಯಾಗಿ ಕಾಣ್ತಾ ಇರತಕ್ಕಂಥದ್ದು. ಯಾರಾದ್ರೂ ಒಂದು ಮನವಿ ಕೊಟ್ರೆ ಪ್ರಧಾನಮಂತ್ರಿ, ಹೋಮ್ ಮಿನಿಸ್ಟ್ರಿಗೆ ನಾನು ಲೆಕ್ಕಕ್ಕೆ ಇಟ್ಟಿಲ್ಲ, ನಾನು ಎದುರಲ್ಲ, ಇಂಥ ಚೋಟ ಮೋಟಗಳಿಗೆ ಎದುರ್ತೀನ ಅಂತಕ್ಕಂಥ ಏಕವಚನದ ಮಾತುಗಳು. ಇಂಥ ವ್ಯಕ್ತಿಗಳು ಈ ರಾಜ್ಯವನ್ನ ಆಳ್ಲಿಕ್ಕೆ ನಿಜಕ್ಕೂ ಅರ್ಹತೆ ಇದೆಯಾ ಅಂತಕ್ಕಂಥದ್ದನ್ನ ನಾಡಿನ ಜನತೆ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ತಾವೆಲ್ಲರೂ ಜೊತೆಗೂಡಿ ಇವತ್ತು ನನಗೆ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದೀರಿ. ನಾನು ಯಲಹಂಕಗೆ ಮುಂದಿನ ದಿನಗಳಲ್ಲಿ ಬರ್ತೀನಿ. ಯಲಹಂಕ ಮತ್ತು ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಶೇಷವಾಗಿ ಯಲಹಂಕದ ಅಭಿವೃದ್ಧಿಗೆ ನನ್ನದೇ ಅಂತ ಸಣ್ಣ ಪುಟ್ಟ ಕೊಡುಗೆ ಕೊಟ್ಟಿದ್ದೇವೆ. 2006-7ರಲ್ಲಿ ಯಾವೊಂದು ನಗರಸಭೆಗಳಿತ್ತು ಅದನ್ನ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಟಾರ್ ರಸ್ತೆಗಳು, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆಯನ್ನ ನಾವು ಇವತ್ತು ನೋಡ್ತಾ ಇದ್ರೆ ಅದು ನಾವು ತೆಗೆದುಕೊಂಡಂತ ಒಂದು ಕೆಲವು ನಿರ್ಧಾರಗಳು. ಆದ ಪ್ರಚಾರ ಪಡಿಲಿಲ್ಲ ನಾನಷ್ಟೇ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ತನ್ನ ಕಾರ್ಯಕರ್ತರುಗಳು ಮುಂದೆ ನಡೆಯತಕ್ಕಂತ ಚುನಾವಣೆಗಳು ಯಾವತ್ತೇ ಬರಲಿ, ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿ ನಮ್ಮ ಒಂದು ಶಕ್ತಿಯನ್ನ ಈ ಬಾರಿ ತೋರ್ಪಡಿಸಬೇಕು ಅಂತಕ್ಕಂತ ಒಂದು ಮನವಿಯನ್ನ ನಿಮ್ಮೆಲ್ಲರಿಗೆ ಕೋರುತ್ತೇನೆ. ಇವತ್ತು ಮಳವಳ್ಳಿನಲ್ಲಿ ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಇದೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ನನ್ನ ವಂದನೆಗಳು ತಮ್ಮೆಲ್ಲರಿಗೂ. ಆಳ್ಲಿಕ್ಕೆ ನಿಜಕ್ಕೂ ಅರ್ಹತೆ ಇದೆಯಾ ಅಂತಕ್ಕಂಥದ್ದನ್ನ ನಾಡಿನ ಜನತೆ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ತಾವೆಲ್ಲರೂ ಜೊತೆಗೂಡಿ ಇವತ್ತು ನನ್ನ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದೀರಿ. ನಾನು ಯಲಹಂಕಗೆ ಮುಂದಿನ ದಿನಗಳಲ್ಲಿ ಬರ್ತೀನಿ. ಯಲಹಂಕ ಮತ್ತು ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಶೇಷವಾಗಿ ಯಲಹಂಕದ ಅಭಿವೃದ್ಧಿಗೆ ನನ್ನದೇ ಅಂತ ಸಣ್ಣ ಪುಟ್ಟ ಕೊಡುಗೆ ಕೊಟ್ಟಿದ್ದೇವೆ. 2006-7ರಲ್ಲಿ ಯಾವೊಂದು ನಗರಸಭೆಗಳಿತ್ತು ಅದನ್ನ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಟಾರ್ ರಸ್ತೆಗಳು, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆಯನ್ನ ನಾವು ಇವತ್ತು ನೋಡ್ತಾ ಇದ್ರೆ ಅದು ನಾವು ತೆಗೆದುಕೊಂಡಂತ ಒಂದು ಕೆಲವು ನಿರ್ಧಾರಗಳು. ಆದ ಪ್ರಚಾರ ಪಡಿಲಿಲ್ಲ ನಾನಷ್ಟೇ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ತನ್ನ ಕಾರ್ಯಕರ್ತರುಗಳು ಮುಂದೆ ನಡೆಯತಕ್ಕಂತ ಚುನಾವಣೆಗಳು ಯಾವತ್ತೇ ಬರ್ಲಿ, ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿ ನಮ್ಮ ಒಂದು ಶಕ್ತಿಯನ್ನ ಈ ಬಾರಿ ತೋರ್ಪಡಿಸಬೇಕು ಅಂತಕ್ಕಂತ ಒಂದು ಮನವಿಯನ್ನ ನಿಮ್ಮೆಲ್ಲರಲ್ಲಿ ಕೋರ್ತೀನಿ. ಇವತ್ತು ಮಳವಳ್ಳಿನಲ್ಲಿ ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಇದೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ನನ್ನ ವಂದನೆಗಳು ತಮ್ಮೆಲ್ಲರಿಗೂ.